Guys, welcome back to my channel. ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ತಿರುಪತಿ. ಈಗ ಬಂದಿದ್ದೀವಿ ಅಂತ ತಿರುಪತಿಗೆ ಬಂದಿದ್ದೀವಿ ಅಂತ ಗೊತ್ತಾಗಕ್ಕೆ ಅದೇ ಸಾಕ್ಷಿ. ಎರಡು ನಾಮ, ಒಂದು ಫೋಟೋ. ಲಡ್ಡು ಕೌಂಟ್ರು ಮಾತೇ ಬರ್ತಾ ಇಲ್ಲ. ಆಮೇಲೆ ಏನು ಪ್ರತಿ ಕ್ಷಣ ನೋಡ್ತಾ ಇದ್ವಿ, ಅದ್ಭುತ ಮನೋಹರ ಮನೋರಂಜನೆ. ನೀವು ತುಂಬಾ ಕಾಣ ಮಾಡಿದ್ರೆ ನಂಗೆ ಏನು ಅರ್ಥ ಆಗ್ತಾ ಇಲ್ಲ. ನೀರು ಅದಕ್ಕೆ ಅಂತಾನೆ ಎಷ್ಟು ಸ್ಟೀಮಲ್ಲಿ ತೊಳಿತಿದ್ದಾರೆ. ಮೇನು ತಿರುಪತಿ ಟೆಂಪಲ್ ವೈಕುಂಠ ಏಕಾದಶಿ ಪ್ರಯುಕ್ತ ಇಷ್ಟು ಡೆಕೋರೇಷನ್ ಮಾಡಿ ಹಿಂಗೆ ಮಾಡ್ತಿದ್ದಾರೆ. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ, ನನ್ನದಿಂದೋನೆ ನಮ್ಮ ನಿದ್ದಿರೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ತಿರುಪತಿ. ಮನೆ ದೇವ್ರ ಬ್ರೋ, ನನಗೆ ನಿಮಗೆ ಇಲ್ಲ. ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಫಸ್ಟ್ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಮೊದಲಿಂದ ತೋರಿಸ್ತೀನಿ. ಕ್ಯಾಮ್ರಾಗೆ ಬರಬೇಡ ಬ್ರೋ, ಆಮೇಲೆ ತೋರಿಸ್ತೀನಿ. ಇಲ್ಲಿ ತಿರುಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮೇಯ್ನು ಆಂಧ್ರ ಪ್ರದೇಶದಲ್ಲಿರೋದು. ಆ್ಯಕ್ಚುಲಿ ಬರ್ಬೇಕಾರೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾನು ಡ್ರೈವ್ ಮಾಡ್ಕೊ ಬಂದೆ, ಮತ್ತು ಚಾರ್ಜು ಕೂಡ ಇತ್ತಿಲ್ಲ. ಹೋಟ್ಲಲ್ಲಿ ಊಟ ಮಾಡಿ ಅಲ್ಲಿ ಚಾರ್ಜ್ ಹಾಕ್ಕೊಂಡು ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದೀವಿ. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಈಗ ಬಂದು ತಿರುಪತಿ ಬೆಟ್ಟಕ್ಕೆ ಬಂದಿದ್ದೀವಿ, ಲಾಗ್ ಮಾಡ್ತಾ ಇದೀವಿ. ಹೋಗೋಣ ಮುಂದಕ್ಕೆ, ಎಲ್ಲ ಹೋಗೋಣ ದಯವಿಟ್ಟು. ನಮ್ಮ ಜೊತೆ ಇನ್ನೊಬ್ಬ ಕೊಲೀಗ್ ಇದ್ದಾನೆ. ನಾನು ಆಲ್ರೆಡಿ ಮುಂದೆ ಒಬ್ಬ ನಮ್ಗೆ ನೋಡ್ಬಿಟ್ಟಿದ್ದೆ ಇದೆ, ಅವ್ನ ಗರ್ಲ್ಫ್ರೆಂಡ್ ಇದೆ, ಆಚೆ ಹೋಗಿ ನೋಡ್ಬಿಟ್ಟಿದ್ದೆ. ಚೆಕ್ ಮಾಡ್ಬೇಕು ಹೋಗ್ಬಿಟ್ಟು. ಯಾವುದೋ ಹುಡುಗಿ ಜೊತೆ ಹೋಗವನೆ ಅಂತ ಡೌಟ್ ಐತೆ. ಆದರೆ ಟ್ರೈನಲ್ಲಿ ಹೋಗಿದ್ದ ರಾತ್ರಿ. ಬಟ್ ನಾವು ಕಾರಲ್ಲಿ ಬಂದಿದ್ದೀವಿ. ಎಷ್ಟು ಮೇಲ್ಗಡೆ ಹೋಗ್ಬಿಟ್ಟು ಗೊತ್ತಾಗುತ್ತೆ ಅಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಯಾರೋ ಆಗಲಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ. ನೀನೇ ಹೇಳ್ತೀಯಾ ಬ್ರೋ ತೋರಿಸ್ತೀನಿ ಅಂತ. ಸರಿ ಆಯಿತು, ಸುಸ್ಸು ಮಾಡ್ಕೊಳ್ಳೋಣ. ನಡಿ. ಫೈನಲ್ ಆಗಿ ರೋಡೆಲ್ಲ ಅಲ್ಲಿ ನಾವೆಲ್ಲ ಮೆಟ್ಲು ಹತ್ತಕ್ಕೆ ಹೋಗಲಿಲ್ಲ, ಜಸ್ಟ್ ಕಾರಲ್ಲೇ ಹಂಗೆ ಬಂದುಬಿಟ್ವಿ. ಡೈರೆಕ್ಟ್ ಬಂದುಬಿಟ್ಟು ಇಲ್ಲ ಒಳಗಡೆ ದರ್ಶನಕ್ಕಂತೂ ನೋಡೋಣ. ಆದರೆ ಈ ವೈಕುಂಠ ಏಕಾದಶಿ ಪ್ರಭಾವದಿಂದ ದರ್ಶನ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಮೇ ಬಿ ಟ್ರೈ ಮಾಡ್ತೀವಿ ಒಂದ್ಸಲ. ಏನಾದ್ರು ಜನ ಹೆಂಗೆ ಏನು ಕತೆ ಅಂತ 99% ಆಗಲ್ಲ, ಬೇಡ ಅಂತಲೇ ಇರೋದು. ಅದು ಪ್ಲ್ಯಾಂಡ್ ಏನಿಲ್ಲ, ಬರೀ ಅನ್ಪ್ಲ್ಯಾಂಡ್ ಆಗಿ ಬಂದಿದ್ದು. ಯಾವುದೋ ಕೆಲಸಕ್ಕೆ ಬಂದು ಇಷ್ಟು ದೂರ ಬಂದು ದೇವಸ್ಥಾನಕ್ಕೆ ಹೋಗ್ದವ್ರು ಹೆಂಗೆ ಅಂತ ಬಂದಿದ್ದು. ನಾನು ಮತ್ತು ನಮ್ಮ ಆಫೀಸ್ನ ಬ್ರೋ, ನೀವೇನು ಬ್ರೋ ನನಗೆ ಅಸಿಸ್ಟೆಂಟ್ ಮ್ಯಾನೇಜರ್, ಅಸಿಸ್ಟೆಂಟ್ ಅಲ್ಲ, ಅಸೋಸಿಯೇಟ್ ಮ್ಯಾನೇಜರು ವೆಂಕಟೇಶ್ ಅಂತ, ವೆಂಕಟೇಶ್ ಕುಮಾರ್ ಅಂತ ನನ್ನ ಜೊತೆ ಬಂದಿದ್ದಾರೆ. ಒಂದು ದೇವಸ್ಥಾನಕ್ಕೆ ಹೋಗ್ದಲ್ಲೇ ಹಿಂಗೆ ವಾಪಸ್ಸು ಹೋಗ್ತಿದ್ದೀವಿ. ಏನು ಅನ್ನಿಸ್ತಿದೆ ಬ್ರೋ ಇದ್ರ ಬಗ್ಗೆ? ನನಗೆ ತುಂಬ ಬೇಜಾರು ಅನಿಸ್ತಿದೆ ಬ್ರೋ. ನಾನು ಯಾವಾಗ ದೇವಸ್ಥಾನ ದರ್ಶನ ಹೋಗ್ತೀನಿ, ನಿನ್ಗೋಸ್ಕರ ಮೇಲೆ ದೇವ್ರನ್ನ ಪ್ರಯತ್ನ ಮಾಡ್ದೆ ಬಂದೆ. ಆ್ಯಕ್ಚುಲಿ ಇವತ್ತು ನಾವೇನು ಹೋಗಲೇಬೇಕು ಅಂತ ಏನು ಬರಲಿಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಅದು. ಬೇರೆ ಕಾರಣ. ಸೊ ಹಂಗೆ ಇದ್ದೇ ಬಂದಿದ್ದೀವಿ, ನೀನು ಮೇಲೆ ನೋಡ್ಬೇಕಂತ ಹೇಳಿದೆ, ಅದಕ್ಕೆ ಕರ್ಕೊಂಡ್ಬಂದೆ. ಸೊ ನೋಡು, ಆದರೆ ಒಳಗಡೆ ಹೋಗೋಣ, ದರ್ಶನ ಹೋಗೋಣ. ಇಲ್ಲಾಂದರೆ 99% ಆಗಲ್ಲ, ನೋಡೋಣ. ಹಿಂಗೆ ಇದೆ ಬ್ರೋ. ಇಷ್ಟಿದ್ರೆ ಆರಾಮಾಗಿ ಹೋಗ್ಬೋದಲ್ವ ಇದೇ ಥರ? ಇಷ್ಟಿದ್ರೆ ಆರಾಮಾಗಿ ಹೋಗ್ಬೋದು. ಬಟ್ ಏನಂದರೆ ಅಲ್ಲಿ ಇವಾಗ ಟಿಕೆಟ್ಸ್ ತೊಗೊಂಡಿದ್ದಾರೆ. ಸೊ ಇವಾಗ ಫ್ರೀ ದರ್ಶನ ಬಿಡ್ತಾ ಇಲ್ಲ. ಸೊ ಫ್ರೀ ದರ್ಶನ ಬಿಡ್ತಾರೆ ಅಂತ ಕಾರಣಕ್ಕಾಗಿ ಬರೀ ಟಿಕೆಟ್ ಮಾತ್ರ. ಟಿಕೆಟ್ ಇದ್ದರೆ ಒಳಗಡೆ ಕಳಿಸ್ತಾರೆ. ಸೊ ಇವಾಗ ನಾವು ಎಷ್ಟು ಸಲ ಬಂದಿದ್ದೀರಾ ಬ್ರೋ ಇಲ್ಲಿಗೆ ನೀವು? ನಾನು ವೀಕ್ಲಿ ಒಂದ್ಸಲ ಬರ್ತಾ ಇದ್ದೀನಿ ಬ್ರೋ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇವ್ರು ಯಾವಾಗಲೂ ಬರ್ತಾ ಇರ್ತಾರೆ. ನಾನು ಲೋಕಲ್ ಇದ್ದಿದ್ದು ತಿರುಪತಿ ಕಡೆ, ಅದರಿಂದ ನಾನು ವೀಕ್ಲಿ ಒಂದು ಬರ್ತಾ ಇದ್ದೆ. ಕಾಣಿಲ್ಲ ಬಾರ್ನೌಟು, ಆಮೇಲೆ ಬಾರ್ನಿನ್ನು, ಆಮೇಲೆ ಬಾರ್ನ್ ಟು ಬಿ ಎಲ್ಲ ಇಲ್ಲೇ. ಇವರು ಏನಂದೆ ಇನ್ನೊಂದ್ಸಲ? ಬಾರ್ನೌಟು, ಆಮೇಲೆ ಬಾರ್ನಿನ್ನು, ಆಮೇಲೆ ಬಾರ್ನ್ ಟು ಬಿ ಎಲ್ಲ ಇಲ್ಲ ಇವರು. ಓಕೆ ಬ್ರೋ, ಇಲ್ಲಿಂದ ಇಷ್ಟು ದೂರ ಅದೇನೋ ದೇವಸ್ಥಾನ ನೋಡಿ, ಅಲ್ಲೆಲ್ಲೋ ಕಾಣ್ತಿದೆ, ಅದೇ ಅಂತ ದೇವಸ್ಥಾನ. ಆ್ಯಕ್ಚುಲಿ ನಂದು ಇದೆ ಫಸ್ಟ್ ಟೈಮು ದೇವಸ್ಥಾನ ತಿರುಪತಿಗೆ ಹೋಗ್ತಾ ಇರೋದು. ತಿರುಪತಿ ನಾನು ಬಂದಿಲ್ಲ. ಬ್ರೋ ಇದೇ ಅಲ್ವಾ, ಇಲ್ಲೇ ಅಲ್ವಾ ಇದು? ಈ ವೈಕುಂಠ ಏಕಾದಶಿ ದಿನ ಏನಾಯ್ತು ಅಂದರೆ, ಈ ಕಾಲು ತುಳಿತದಕ್ಕೆ ಸಿಕ್ಕಿ ಒಂದು 5-6 ಜನ ಸತ್ತೋದ್ರಂತಲ್ಲ ಬ್ರೋ? ಹೌದು. 6 ಜನ ಸತ್ತೋಗ್ಬಿಟ್ಟಿದ್ದಾರೆ. ಅದನ್ನು ನಾವು ಇಲ್ಲಿ ಮಾತಾಡಬೇಕು. ಬಟ್ ಆದರೂ ಆ ಟೈಮಲ್ಲಿ ಯಾವ ಥರ ಇತ್ತು ಅಂದರೆ, ಅಷ್ಟು ರಶ್ ಇತ್ತು, ಕ್ಯೂ ಇತ್ತು. ಬಟ್ ಈಗ ನೋಡಿ
ಇದು ರಿವರ್ಸ್ ಕ್ಯಾಮ್ರಾ. ಓಕೆ. ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಇಲ್ಲಿ ರಥೋತ್ಸವ ಎಷ್ಟು ಡೆವಲಪ್ ಮಾಡಿದ್ದಾರೆ ಅಂತ. ನೋಡಿ ಇಲ್ಲಿ ರಥೋತ್ಸವ ಬ್ರೋ. ಇಲ್ಲಿ ಇದೇನು ಬ್ರೋ ಫೇಮಸ್ ಇದು? ಇದನ್ನ ತೆಲುಗಲ್ಲಿ 4 ಮಂಟಪಾಲ ರೋಡ್ ಅಂತಾರೆ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಮಂಟಪ, ಹಾಂ, ಡೆಡ್ ಎಂಡಿಗೆ, ಅಲ್ಲಿಂದ ಇನ್ನೊಂದು ಡೆಡ್ ಎಂಡಿಗೆ ಒಂದು ಮಂಟಪ. ಸ್ಕ್ವೇರ್ ಇರ್ತಲ್ಲ, ಆ ಸ್ಕ್ವೇರ್ ಅಲ್ಲಿ ಮಂಟಪ ಅಂತೀವಿ. ಹಾಂ ಸೊ ಒಂದು ರೋಡ್ ಬಂದು ಒಂದು ಮಂಟಪ ಅಂತೀವಿ. ಹಾಂ. ಸೊ ಅದು ಸೆಕೆಂಡ್ ರೋಡ್ ಸೆಕೆಂಡ್ ಮಂಟಪ ಅಂತೀವಿ. ಆ ಥರ 4 ಮಂಟಪ ಇರುತ್ತೆ. ಸೊ ಎವ್ರಿ ಕಾರ್ನರ್ ಹ್ಯಾಸ್ ಸಮ್ ಸ್ಪೆಷಾಲಿಟಿ. ಅಂದರೆ ಬ್ರೋ, ಓಕೆ, ಈ ಮಂಟಪ ಇದೇನಿದು ಅಂದರೆ ಇಲ್ಲಿ ಇನ್ನೇನಾಗುತ್ತೆ ಅಂತ ಏನು ಸ್ಪೆಷಲ್? ಇಲ್ಲಿ ಬ್ರಹ್ಮೋತ್ಸವ ನಡೀತಲ್ಲ, ಬ್ರಹ್ಮೋತ್ಸವ ಟೈಮಲ್ಲಿ ವಾಹನ, ಗರುಡ ವಾಹನ, ಮೀನ್ ಸ್ನೇಕ್ ವಾಹನ, ಹಾವು ವಾಹನ, ಅದು ಡಿಫ್ರೆಂಟ್ ವಾಹನಗಳು ಓಡುತ್ತೆ. ಅಂದರೆ ಇಲ್ಲಿ 15 ದಿನ ಇರುತ್ತೆ. 15 ದಿನ ಫೆಸ್ಟಿವಲ್ ಇರುತ್ತೆ ಅದು. ಸೊ 15 ದಿನ ತುಂಬ ಗ್ರ್ಯಾಂಡ್ ನಡೀತಾ ಇರುತ್ತೆ. ಇದೆ ಸಿಂಥೆಟಿಕ್ ಥರ ಇದೆಯಲ್ಲ ಬ್ರೋ? ಇದು ಸಿಂಥೆಟಿಕ್. ಇದರಲ್ಲಿ ನಡೆದ್ರೆ ನೀವು ಎಷ್ಟೇ ಬಿಸಿಲು ಬಂದರೂ ಇದರಲ್ಲಿ ನಡೆದ್ರೆ ತುಂಬ ಕೂಲಾಗಿರುತ್ತೆ. ನೋಡಿ, ದೇವಸ್ಥಾನದಲ್ಲಿ ಇವರು ಭಕ್ತಾದಿಗಳಿಗೆ ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ತಿರುಪತಿಯಲ್ಲಿ ಹೊಸ ಹೊಸ ಫೆಸಿಲಿಟೀಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ನಾನು ನಿಮಗೆ ಲಡ್ಡು ಕೌಂಟರ್ ತೋರಿಸ್ತೀನಿ. ಲಡ್ಡು ಕೌಂಟರ್ ಆ್ಯಕ್ಚುಲಿ ಇಲ್ಲಿ ಲಡ್ಡು ಕೌಂಟ್ರಿಗೆ ಬಂದಾಗ ಸ್ಮೆಲ್ ಹೆಂಗೆ ಬರ್ತಿದೆ ಅಂದರೆ ಘಮ 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 ಅಂತಿದೆ ಫುಲ್ಲು. ಘಮ 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 ಅಂತಿದೆ ಫುಲ್ಲು. ಕೌಂಟ್ರು ನೋಡಿ, ನಿಮಗೆ ತೋರಿಸ್ತೀನಿ. ಪ್ರಸಾದ ಲಡ್ಡು ಕೌಂಟ್ರ್ ಇದು. ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ ಆ್ಯಕ್ಚುಲಿ ಸಾರ್ಗಿರಂತವ್ರೆ. ಸೊ ಇದನ್ನ ನಾವು ತುಂಬ ಲಡ್ಡು ಕೌಂಟರ್ ಅಂತೀವಿ. ಇಲ್ಲಿ ಮ್ಯಾಕ್ಸಿಮಮ್ ಲಡ್ಡುಗಳು ಸಿಗುತ್ತೆ. ನಿಮಗೆ ಲಡ್ಡುಗಳು ಸಿಗುತ್ತೆ. ತುಂಬ ವಡೆ ಮೇನ್ ನಿಮಗೆ ವಡೆ ತುಂಬ ಫೇಮಸ್ ಇರುತ್ತೆ. ಸೊ ವಡೆ ಸಿಗೋದು ತುಂಬ ಕಷ್ಟ, ಲಡ್ಡು ತುಂಬ ಈಸಿ ಸಿಕ್ಬಿಡುತ್ತೆ. ಬ್ರೋ ಏನು ಬ್ರೋ ಇದು? ಇಂಡಿಯನ್ ಬ್ಯಾಂಕ್, ಅಲಹಾಬಾದ್. ಸೊ ಈ ಲಡ್ಡು ಕೌಂಟರ್ ಮಾಡು ಇಂಡಿಯನ್ ಬ್ಯಾಂಕು, ಡೆಬಿಟ್ ಬ್ಯಾಂಕ್ಸ್ ಇರುತ್ತೆ, ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಲಡ್ಡುನ. ಅವ್ರು ಸೇಲ್ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಅಂದರೆ ಒಂದೊಂದು ಬ್ಯಾಂಕು ಒಂದೊಂದು ಇದ್ರ ಕಡೆಯಿಂದ ನಿಮಗೆ ಹೆಂಗೆ ಅಂದರೆ ಹಿಂದೆ ಒಂದು ಆಂಟಿ ಕೇಳಿದ್ರು, ಅವ್ರ ಎಷ್ಟು ದರ್ಶನ ಎಷ್ಟು ಕೇಳೋಣ. ಯಾರ ಹತ್ರ ಹೇಳಿ? ಮಾತಾಡೋಣ ಖಂಡಿತ. ಯಾವ ಅಂಡಿ ಮಾತಾಡಿದ್ರು? ಯಾರು ನೋಡಿ, ಜನಗಳು ಯಾರು ಮಾತಾಡಿಸ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕು. ನಾವು చెప్తారా ఇంకా చెప్పండి. ನಿಜವಾಗ್ಲೂ ನಂಗೆ ಏನು ಹೇಳ್ತಾರೋ ಅವ್ರು ಅರ್ಥ ಆಯ್ತಲ್ಲ ಬ್ರೋ, ನೀನು ಎಕ್ಸ್ಪ್ಲೇನ್ ಮಾಡೋಬ್ರು. ಬ್ರೋ ಅವ್ರು ಹೇಳ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಒಂದು 2 hours ದರ್ಶನ ಅಂದರೆ ಒಳ್ಳೇದು. ಬಟ್ ಯಾಕಂದರೆ ತುಂಬ ಜನಗಳು ಬರ್ತಾ ಇರ್ತಾರೆ. ಅವ್ನು 6 hours ಆಗ್ಬೋದು, 7 hours ಆಗ್ಬೋದು, 8 hours ಆಗ್ಬೋದು, 9 hours ಆಗ್ಬೋದು, ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಅವ್ರಿಗೆ 5 hours ತುಂಬ ಜಾಸ್ತಿ ಇದೆ. ಬ್ರೋ ಈಗ ತಿರುಪತಿಗೆ ನಾನು ಬಂದಿದ್ದೀನಿ ಅಲ್ಲ ಬ್ರೋ, ಈಗ ಹೆಂಗೆ ಅಂದರೆ ತಿರುಪತಿಗೆ ನಾನು ಬಂದಿದ್ದೀನಿ, ನಾನು ದರ್ಶನ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅವ್ರೆಲ್ಲದಕ್ಕೂ ರೆಡಿಯಾಗಿ ಬಂದಿರಬೇಕು ಬ್ರೋ. ಇದು ಹೆಂಗೆ ಅಂದರೆ ಬ್ರೋ, ಇದು ನಾರ್ಮಲ್ ಅಲ್ಲ, ಇದೆಲ್ಲ ದೇವಸ್ಥಾನ ಥರ. ಈಗ ನಾ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಲಡ್ಡು ತಾಬರಕ್ಕೆ ಹೋಯ್ತವ್ರೆ. ಎಲ್ಲ ಇಲ್ಲ ಅಂದರೆ ಏನು ಮಾಡೋದು? ಖಂಡಿತ ಬ್ರೋ, ಕ್ಯಾಮ್ರಾ ಇಟ್ಕೊಳ್ಳೋಣ, ಕ್ಯಾಮ್ರಾ ನೋಡೋಣ ಬರ್ತಾರೆ ಬ್ರೋ. ಬ್ರೋ ಒಂಥರ ಕ್ಯಾಮ್ರಾ ಅದೊಂಥರ ಇನ್ಫ್ಲೂಯೆನ್ಸ್ ಬ್ರೋ. ಈಗಿನ ಪ್ರಪಂಚದಲ್ಲಿ ಹೆಂಗೆ ಅಂದರೆ ಏನು ನೋಡಿದ್ರೆ ಕೊಡ್ತಾರೆ, ಭಯ ಪಡ್ತಾರೆ ಅಲ್ವಾ? ಕ್ಯಾಮ್ರಾ ನೋಡಿದ್ರೆ ಭಯ ಪಡ್ತಾರೆ. ಸೋಷಿಯಲ್ ಮೀಡಿಯಾ ಅಷ್ಟು ಇಂಪ್ರೂವ್ ಆಗಿದೆ. ಇದೇ ಲಡ್ಡು ಕೌಂಟ್ರು. Just started bro, almost 1K. Yeah. Bangalore itself. Bangalore. ಆಲ್ಮೋಸ್ಟ್ ಇಲ್ಲಿ ಏನು ಮಾತಾಡ್ತೀವಿ, ಯಾರಿಗೂ ಕನ್ನಡ ಬರಲ್ಲ. ನಾವು ಬೇರೆ ಸ್ಟೇಟಿಗೆ ಬಂದು ಕನ್ನಡ ಮಾತಾಡಿ ಅನ್ನೋಕ್ಕಾಗಲ್ಲ. ಅವ್ರ ಭಾಷೆಗೆ ಅವ್ರದ್ದು ಹೊಂದ್ಕೋಗ್ಬೇಕು ನಾವು. ಫೈನಲ್ ಆಗಿ ಅಂತ
ಅಂತೂ ಇಂಥ ಲಡ್ಡು ತಗೊಟ್ರು. ಚೇಂಜ್ ತಿರುಪತಿ ಲಡ್ಡು ವಾಟ್ ಬ್ರೋ? ಎಸ್ ಗೌಡ್ರು ಬ್ರೋ యూట్యూబ్ ఛానల్ యూట్యూబ్ అయినా కూడా మళ్ళీ ఇబ్బంది ఆల్రెడీ ఇట్లా మరి చాలా ఇదే ಆ್ಯಕ್ಚುಲಿ ಐ ಡೋಂಟ್ ನೋ ಬಟ್ ವಾಟ್ ಯು ಆರ್ ಟಾಕಿಂಗ್ ಐ ನೋ ಓನ್ಲಿ ಕನ್ನಡ ಬ್ರೋ ನೋಡಿದ್ರೆ ಅದು ಅಂತೂ ಇಂತೂ ಆಂಟಿದ ಜಗಳಾಡಿ ಕವರ್ ಇಸ್ಕೊಂಡ್ಬಂದಿದ್ದು. ತಿರುಪತಿ ಲಡ್ಡು ಸಿಕ್ಕಾಯ್ತು 2. ನಡಿ ಬ್ರೋ ಲಾಕ್ ಮಾಡ್ತೀನಿ ಬ್ರೋ, ಹಿಡ್ಕೊ ನಡಿ ಬ್ರೋ. ದೇವ್ರು ಒಳ್ಳೇದು ಬರ್ತಾರೆ ನಡಿ ಬ್ರೋ. ನಾವೇ ಫಸ್ಟ್ ಅನ್ಸುತ್ತೆ ಅಲ್ವಾ ದೇವ್ರ ದರ್ಶನ ಮಾಡ್ಕೊಳ್ದಲ್ಲ ಡೈರೆಕ್ಟ್ ಪ್ರಸಾದ ಬಂದವರು ತುಂಬ ಜನ ಇದ್ದಾರೆ. ಬರೀತು ಬ್ರೋ ಇಲ್ಲಿ ಹೆಂಗ್ ಘಮ ಅಂತಿದೆ ಅಂದ್ರೆ ತುಪ್ಪದ ಘಮ, ಇದು ಗೋಡಂಬಿ ಘಮ, ಎಲ್ಲ ಘಮ 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 ಅಂತಿದೆ. ಇದು ಲಡ್ಡು ಕೌಂಟರ್ ಎಂಟ್ರೆನ್ಸ್. ಇದು ಲಡ್ಡು ಕೌಂಟ್ರ್ ಎಂಟ್ರೆನ್ಸು. ಇದು ನೋಡಿ, ಇದು ಪ್ರಸಾದದ ಎಂಟ್ರೆನ್ಸು. ಬ್ರೋ ಇದೇನು ಬ್ರೋ ಇದು? ಇದು ಲಡ್ಡು ಮಾಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ತಿರುಪತಿ ಪ್ರಸಾದದ ಲಡ್ಡು ಮಾಡೋ ಕೌಂಟ್ರು. ಬೇಡಪ್ಪ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಲಡ್ಡು ಮಾಡೋ ಪ್ಲೇಟ್ಸ್ಗಳನ್ನ ಕ್ಲೀನ್ ಮಾಡೋ ತೊಳೆಯೋ ಜಾಗ ಇದು. ಆಮೇಲೆ ಇನ್ನೊಂದು ವೈರಲ್ ಆಗ್ಬಿಟ್ಟಿತ್ತು, ಇಲ್ಲಿ ಸ್ವಚ್ಛತೆ ಕಾಪಾಡಲ್ಲ. ಆಮೇಲೆ ಏನೇನೋ ಮಾಡ್ತಾರೆ ತಿರುಪತಿ ಲಡ್ಡು ಸರಿ ಇರಲ್ಲ ಅಂತ. ನೋಡಿ ಎಷ್ಟು ಕ್ಲೀನಾಗಿ ಬಿಸಿನೀರು ಅದಕ್ಕೆ ಅಂತಲೇ ಎಷ್ಟು ಸ್ಟೀಮಲ್ಲಿ ತೊಳಿತಿದ್ದಾರೆ. ಇಲ್ಲಿವರೆಗೂ ಬಂದು ದೇವಸ್ಥಾನ ಯಾವುದು ಅಂತ ಕೇಳ್ತಾ ಇದ್ದೀನಿ. ಯಾವುದು ಬ್ರೋ ದೇವಸ್ಥಾನ? ನೋಡಿ ತಿರುಪತಿ ದೇವಸ್ಥಾನ ಇದೆ ಬ್ರೋ. ಎಲ್ಲ ಬ್ರೋ ರಶ್ ಇಲ್ಲ. ಇವಾಗ ಎಲ್ಲ ಹಬ್ಬ ಟೈಮ್ ಅಲ್ವಾ, ಎಲ್ಲ ಮ್ಯಾಕ್ಸಿಮಮ್ ಮನೇಲಿ ಮಾಡ್ಕೊಂಡಿರ್ತಾರೆ. ಅಲ್ಲ ಬ್ರೋ ಆ ಟೈಮಲ್ಲಿ ವೈಕುಂಠ ಏಕಾದಶಿಲಿ ಅಲ್ಲ ತುಳಿದಾಡಿದ್ರು ಇದು ಮಾಡಿದ್ರು. ಈಗ ನೋಡಿ ಎಷ್ಟು ಫ್ರೀ ಇದೆ. ನಾನು ಅನ್ಕೊಂಡಿದ್ದಿಲ್ಲ ಎಷ್ಟೊಂದು ಫ್ರೀ ಇರುತ್ತೆ ಅಂತ. ಯಾವತ್ತೇ ಹೋಗ್ಬೇಕಂತ ಇರುತ್ತಲ್ಲ, ಅದಕ್ಕೆ ಯಾವತ್ತು ಹೋಗ್ಬಿಟ್ಟಿಲ್ಲ ಬ್ರೋ. ಇದು ಅನ್ಎಕ್ಸ್ಪೆಕ್ಟೆಡ್ ಬ್ರೋ. ಎಲ್ಲಿ ಕ್ಯೂನೇ ಇಲ್ವಲ್ಲ ಬ್ರೋ. ಈಗ ದರ್ಶನಕ್ಕೆ ಹೋದ್ರೂ ಹೊಡ್ವಿ, ಹೇಳಕ್ಕಾಗಲ್ಲ ನಾವು. ನೋಡೋಣ, ಚಾನ್ಸ್ ಹೋಗ್ಬೋದು. ಫ್ರೀ ಇದ್ರೆ ಡೈರೆಕ್ಟ್ ನುಗ್ಗದೆ. ನೋಡಿ ಇದೇ ದೇವಸ್ಥಾನ. ಇದೊಂದು ನಾಮ ಹಾಕಿಸ್ಕೊಳ್ಳೋಣ ಬಾಬ್ರು. ಇಲ್ಲಿ ತನಕ ಬಂದಿದೀವಿ ಅಂತ, ತಿರುಪತಿಗೆ ಬಂದಿದೀವಿ ಅಂತ ಗೊತ್ತಾಗಕ್ಕೆ ಅದೇ ಸಾಕ್ಷಿ. 2 ನಾಮ, 1 ಫೋಟೋ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಇಲ್ಲಿ ಕಲ್ಯಾಣಿ ಕೂಡ ಇದೆ ಬ್ರೋ. ಸೇಮ್ ಇದೇ ತರ ಮೇಲ್ಕೋಟೆಲಿ ಇದೆ ಬ್ರೋ. ಇದೇ ಸೀನರಿ. ಇದು ಕಲ್ಯಾಣಿ, ತಿರುಪತಿ ಕಲ್ಯಾಣಿ. ಸ್ನಾನ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರೆ. ಎಷ್ಟು ಕ್ಲೀನ್ ಇದೆ ಅಲ್ವಾ? ಫುಲ್ ಹಂಗೆ ತೇಲ್ತಾ ಇದೆ ನೋಡಿ. ಒಳಗಡೆ ಏನು ಒಂದು ಕಾಯಿನ್ ಕ್ಲಿಯರ್ ಕಾಣಿಸುತ್ತೆ ನೋಡಿ. ಎಷ್ಟು ಫ್ರೆಶ್ ಆಗಿದೆ ನೀರು. ನಮ್ಮ ಜೊತೆ ಒಳ್ಳೆ ಗೈಡ್ ಬಂದಿದ್ದಾರೆ. ಹಲೋ ಗೈಡ್. ಎಸ್, ಇದೇ ಮೇನು ತಿರುಪತಿ ಟೆಂಪಲ್. ವೈಕುಂಠ ಏಕಾದಶಿ ಪ್ರಯುಕ್ತ ಇಷ್ಟು ಡೆಕೋರೇಷನ್ ಮಾಡಿ ಹಿಂಗೆ ಇದು ಮಾಡ್ತಿದ್ದಾರೆ. ಸುಮಾರು ಜನ ಯೂಟ್ಯೂಬರ್ಸು ಅವರು ಇವರು ಬಂದು ಎಲ್ಲ ತಪ್ಪಿಟ್ಟಿದ್ದಾರೆ. ಯೂಟ್ಯೂಬರ್ ಅಲ್ವಾ? ಸಾರಿ ಬೈ ಮಿಸ್ಟೇಕ್. ಆ್ಯಕ್ಚುಲಿ ರಶ್ಶು ಅಲ್ಲಿ ಗೊತ್ತಾಗಲಿಲ್ಲ. ಇಲ್ಲಿ ಮುಂದೆ ಹೋಯ್ತಾ ರಶ್ ಗೊತ್ತಾಗ್ತಿದೆ. ಬ್ರೋ ಕಳೆದೋಗ್ಬೇಡ ಬ್ರೋ. ಒಳಗಡೆಗೆ ಹೋಗಿ ಅಲ್ಲೆಲ್ಲ ತೋರ್ಸೋಕ್ಕಾಗಲ್ಲ. ಅಲ್ಲಿ ಕ್ಯೂ ನೋಡಿದ್ರೆ ನನಗೆ ತುಂಬ ಭಯ ಆಗ್ತಿದೆ. ನಿಜವಾಗ್ಲೂ ಹೋಗೋಕ್ಕಾಗಲ್ಲ. ಇಲ್ಲಿಂದನೇ ತೋರಿಸ್ತೀನಿ. ಕೈ ಮುಖ ಬಿಡಿ. ಯಾರ್ಯಾರು ನೋಡ್ತಾ ಇರ್ತೀರಾ ಲಾಗ್ ಪ್ಲೀಸ್ ಕೈ ಮುಖ ಬಿಡಿ ಇಲ್ಲಿಂದನೇ. ಆಡಿಯೋ ಫಿಲ್ಮ್ ಯಶವಂತ್. ಇಟ್ಸ್ ಆಸಮ್, ಇಟ್ಸ್ ಕ್ರೇಜಿ, ಇಟ್ಸ್ ಫ್ಯಾಂಟಾಸ್ಟಿಕ್. ದರ್ಶನ ಹೆಂಗಿತ್ತು? ನಿಮ್ಮ ಕಡೆಯಿಂದ ದರ್ಶನ ಮಾಡಿದೆ ಬ್ರೋ. ಲಡ್ಡು ಸಿಗ್ತಾ? ಅದೇ ಲಡ್ಡು ಭಾಗ್ಯ. ಲಡ್ಡು ಭಾಗ್ಯ. ಆಮೇಲೆ ವರಹಾಳ ಸ್ವಾಮಿ ಹೆಂಗಿದ್ರು? ದೇವ್ರ ಹತ್ರ ಏನೋ ಕೇಳಿದ್ಯಾ? ಅಪ್ಲಿಕೇಶನ್ ಹಾಕಿದ್ದೀರಾ? ಅಪ್ಲಿಕೇಶನ್ ಏನೋ ಹಾಕಿಲ್ಲ ಬ್ರೋ. ಆಲ್ರೆಡಿ ಇರೋ ಅಪ್ಲಿಕೇಶನ್ನೇ ಫಸ್ಟ್ ಅಪ್ರೂವ್ ಮಾಡಿರ್ಬೋದು. ಆಮೇಲೆ ಹೌದಾ?
ಸೊ ತಿರುಪತಿ ಫಸ್ಟ್ ಟೈಮ್ ಅಲ್ವಾ, ಇವಾಗ ಡೆಕರೇಷನ್ ಎಲ್ಲ ಹೆಂಗಿದೆ? ಇದು ಆಸಮ್ ಬ್ರೋ, ಇದು ಮಾತೇ ಬರ್ತಾ ಇಲ್ಲ. ಆಮೇಲೆ ಏನು ಪ್ರತಿ ಕ್ಷಣ ನೋಡ್ತಾ ಇದೀವಿ, ಅದ್ಭುತ ಮನೋಹರ ಮನೋರಂಜನೆ. ನೀವು ತುಂಬ ಕಣ ಮಾಡಿದ್ರೆ ನನಗೆ ಏನು ಅರ್ಥ ಆಗ್ತಿಲ್ಲ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಡೆಕೋರೇಷನ್. ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಓಕೆನಾ? ತಿರುಪತಿಗೆ ಬಂದರೆ ಬರೀ ದೇವ್ರು ನೋಡೋದಲ್ಲ, ತಿರುಪತಿಗೆ ಬಂದರೆ ಇವೆರಡು ಒಳ್ಳೆ ಐಟಮ್ಗಳು, ಡಿಫ್ರೆಂಟ್ ಐಟಮ್ ಎಲ್ಲ ಟ್ರೈ ಮಾಡ್ಬೋದು. ಹೋಗೇ ಚಿರುಮುರಿ ಯೂಟ್ಯೂಬ್ ಅಣ್ಣ ಅದು ತಗೋಬೇಕಂತ ಇವೇರಾ జస్ట్ ఓకే మజ్జిగ కదా వేస్తే బాగుంటుంది, గ్రీన్ చిల్లీ వేస్తే బాగుంటుంది. ఫోన్పే ఉంచండి. ನೋಡ್ಬೇಕಾ? ಇದೆಲ್ಲ ಯಾವ ಕಾಲದಲ್ಲಿ ಕಟ್ಟಿರೋದು ಕೇಳಿದ್ರು. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಆ್ಯಕ್ಚುಲಿ ಅಲ್ಲಿ ಮುಂದೆ ಆ್ಯಕ್ಚುಲಿ ಅಲ್ಲಿ ನಿಮಗೆ ತೋರಿಸಿದ್ನಲ್ಲ, ಅಲ್ಲಿ ಏನು ಕಾಣ್ತಿದೆ ಅದು ಕೃಷ್ಣದೇವರಾಯ ಕಾಲದಲ್ಲಿ ಕಟ್ಟಿರೋದು. ಅದು ಪೂರ್ತಿ ಅಂದರೆ ಈ ತಂಗುದಾಣ. ಆಮೇಲೆ ಈ ದೇವಸ್ಥಾನಕ್ಕೆ ಬರ್ತಾರಲ್ಲ, ಈ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಬಂದಾಗ ಇವಾಗಿನ ಇದರಲ್ಲಿ ಅಲ್ಲಿ ಹೋಟ್ಲಿದ್ದಾವೆ, ಇದಿದ್ದಾವೆ. ಆಗಿನ ಕಾಲದಲ್ಲಿ ಏನೂ ಇರಲಿಲ್ಲ. ಆಗ ಈ ಥರ ಇದು ನಿರ್ಮಿಸಿದ್ದಾರೆ. ಇದಕ್ಕೆ ಬಂದು ಉಳ್ಕೊಂಡು ಕಲ್ಯಾಣಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು. ಆಮೇಲೆ ತಿರುಪತಿಲಿ ಇನ್ನೇನು ಸ್ಪೆಷಲ್ಲು ಅಂತಂದರೆ ನೋಡಿ, ಇದೊಂದು ಇಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡೋಲ್ಲ. ಅಂದರೆ ನೀರು ಕುಡಿಯೋಕ್ಕಾಗಲಿ ಯಾವುದಕ್ಕಾಗಲಿ ಪ್ಲಾಸ್ಟಿಕ್ ಬಾಟಲ್ ಯೂಸೇ ಅಲೋನೇ ಇಲ್ಲ. ಇಲ್ಲಿ ಏನೇ ಇದ್ರೂ ನೀವು ಏನು ನೀರು ಕುಡಿತಿರೋದ್ರಲ್ಲ ಗಾಜಿನ ಬಾಟ್ಲು. ನೋಡಿ, ಇದು ಕಾಣಿಸ್ತಾ ಇರ್ಬೋದು, ಇದೆಲ್ಲ ಪೂರ ಗಾಜಿನ ಬಾಟ್ಲು. ಈ ನೀತಿ ನಿಯಮ ಆ್ಯಕ್ಚುಲಿ ನಮ್ಮ ಕರ್ನಾಟಕ ಇದ್ರದಲ್ಲೂ ತಂದರೆ, ಗೌರ್ಮೆಂಟ್ ಅವರು ತಂದರೆ ಎಷ್ಟೋ ದೇವಸ್ಥಾನಗಳು, ಎಷ್ಟೋ ಕಲ್ಯಾಣಿಗಳು ನೋಡಿ, ಎಲ್ಲೆಲ್ಲಿಂದ ತಿರುಪತಿಲೆಲ್ಲ ಫ್ಯಾನ್ಸ್ ಇದ್ದಾರೆ. ಬ್ರೋ, ಹಲೋ ಹಲೋ, ಹೌ ಆರ್ ಯು ಬ್ರೋ? I'm good. ಯಾರು ಬ್ರೋ? ಒಂದು ಎರಡು, ಇನ್ನೊಬ್ರು ಯಾರು ಬ್ರೋ? ಹಾಯ್, ಸೂರ್ಯ ಅಂತ ಇವ್ರ ಹೆಸರು. ಹಾಯ್ ಬ್ರೋ. ಮಂಜು ಅಂತ. ಮಿಸ್ಟರ್ ರವಿತೇಜ ಅಂತ ಅವ್ರ ಹೆಸರು. ಹೇಳು ಬ್ರೋ, ಅವ್ರ ಬಗ್ಗೆ ಒಂದೆರಡು ಒಡ್ಸ್ ಹೇಳು ಬ್ರೋ. ಕ್ಲೋಸ್ ಮಾಡೋ ಬ್ರೋ, ಸಾಕಾಯ್ತು. ಇಲ್ಲ ಬ್ರೋ, ನಮಗೆ ಸಾಕಾಗಿಲ್ಲ. ಇಲ್ಲ ಬ್ರೋ, ಡಬಲ್ ಮೀನಿಂಗ್ ಆಗ ಅಂತ ಇದೆಲ್ಲ ಕಟ್ ಮಾಡ್ಬಿಡಿ. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ, ನನದಿಂದೋನೆ ನಮ್ಮ ನಿದ್ದಿರೆ